ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಮಮ್ಮಿ ಜೊತೆ ನಾನು ಸ್ಪೆಂಡ್ ಮಾಡಿರೋ ಟೈಮನ್ನು ಶೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮಮ್ಮಿ ತೆಗೆದ ವಿಡಿಯೋ. ಅವರು ಸರ್ಪ್ರೈಸ್ ಆಗಿ ನನಗೆ ವಿಸಿಟ್ ಕೊಟ್ಟಿದ್ದರು ಫುಜೇರಾಗೆ, ಗೊತ್ತೇ ಇರಲಿಲ್ಲ ಅವರು ಬಂದದ್ದು. ಸೊ ಹಾಗಾಗಿ ನನ್ನ ಮಮ್ಮಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ರು, ಅದನ್ನು ಶೇರ್ ಮಾಡ್ತೇನೆ ನೋಡಿ. ನನ್ನ ರಿಯಾಕ್ಷನ್ ಅಂದರೆ ನನಗೆ ಸರ್ಪ್ರೈಸ್ ಆಯಿತು, ಆದರೆ ಅವರು ಹೇಳಲೇ ಇಲ್ಲ ಬರ್ತಾ ಇದ್ದೀನಿ ಅಂತ. ಬಿಕಾಸ್ ಆಫ್ಟರ್ನೂನ್ ಅಷ್ಟೇ ಮಾತಾಡಿದ್ದು. ಆ್ಯಂಡ್ ಸಂಜೆ ನೋಡುವಾಗ ಇಲ್ಲಿದ್ದಾರೆ ಫುಜೇರಾದಲ್ಲಿ. ಸೊ ನೋಡಿ ನನ್ನ ರಿಯಾಕ್ಷನ್. ಆ್ಯಕ್ಚುಲಿ ನಾನು ದರ್ಶನ್ಗೆ ಫೀಡ್ ಮಾಡ್ತಾ ಇದ್ದೆ, ಸೊ ಸಡನ್ನಾಗಿ ಬಂದುಬಿಟ್ರು ನೋಡಿ. ಸರ್ಪ್ರೈಸ್ ಬಂದದ್ದು ಅಜ್ಜು ಒಳ್ಳೆ ಪಣದ ಬರ್ತೀನಿ ಏರ್ ಬತ್ತಿ ತಚ್ಚು ತಚ್ಚು ತುಕೇತ್ ಮಲ್ಲತ್ತ ತುಕೆ ಮಲ್ಲಾತೀನಿ ನಾನು ಮಲ್ಲಾತೀನಿ ಬಟಾಣಿ ಕಡಲೆ ತಿಂದು ಮಲ್ಲಾತೀನಿ. ಓಯ್ ಓಯ್ ಈ ಥರ ಒಂದು ಸಣ್ಣ ಸಣ್ಣ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಯಾಕಂದರೆ ಇನ್ನು ನನ್ನ ಮಗಳು ಅಷ್ಟು ದೊಡ್ಡಾದಮೇಲೆ ಈ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ನೋಡುವಾಗ ಅವಳಿಗೂ ಆಗುತ್ತಲ್ವ, ಓ ನಾನು ಚಿಕ್ಕ ಇರುವಾಗ ನನ್ನ ಅಜ್ಜಿ ಜೊತೆ ಈ ಥರ ಇದ್ದೆ ಅಂದರೆ ಆ ಟೈಮ್ ಅಂದರೆ ಒಂದು ಪ್ರೀಷಿಯಸ್ ಟೈಮ್ ಇರುತ್ತೆ. ಸೊ ಎಲ್ಲ ಟೈಮನ್ನು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಅವರ ಜೊತೆಗಿರೋದನ್ನು. ಬಂದೆ ಏನಿರವಳು ತಶು 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 ಮಿರಾಡು ತೂಪಿ ಮಿರಾಡ್ ಯಾನ್ ತೋಜ್ವೆ ಅವಳು ಅಂದೆ ಬುತ್ತು ಜೋ ಜೋ ಬಾಪುಗ ಚೋಚಿಲಿ ಜೋ 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 ಬಾಲೆಗೆ ಚೋಚಿಲಿ ಚೋಚಿಲಿ ಅದೇ ಚೋಚಿಲಿ ಓ ಚೋಚಿಲಿ ಜೋ ಜೋ ಬಾಲೆಗ ಚೋಚಿಲೆ ಚೋಚಿಲೆ ಜೋ ಜೋ ಬಾಲೆಗೆ ಪುತ್. ನಂದು ಮಮ್ಮಿ ಬಂದಿದ್ದಾರೆ ಇವತ್ತು ಸರ್ಪ್ರೈಸ್. ಸೊ ನೋಡಿರ್ತೀರಾ ವಿಡಿಯೋ ನೆನ್ನೆ ಯೂಟ್ಯೂಬಲ್ಲಿ ಹೇಗೆ ನನಗೆ ಸರ್ಪ್ರೈಸ್ ಕೊಟ್ರು ಅಂತ. ಹಾಗೆ ಇದು ನೆಕ್ಸ್ಟ್ ಡೇ ಆಫ್ಟರ್ನೂನ್. ಸೊ ಮಮ್ಮಿಗೆ ಸ್ಪೆಷಲ್ ಅಂತ ಹೇಳಿ ಇವತ್ತೊಂದು ಚಿಕನ್ ಸುಕ್ಕ ಮಾಡುವಂತ, ಮ್ಯಾಂಗ್ಳೂರ್ ಸ್ಟೈಲ್. ಅಂದ್ರೆ ಅವರಿಗೆ ತುಂಬಾ ಟೈಮ್ ಆಯ್ತಂತೆ ತಿನ್ನದೆ. ಚಿಕನ್ ಸುಕ್ಕ ಮತ್ತೆ ಫಿಶ್ ಫ್ರೈ ಮಾಡುವ ಅಂತ ಹೇಳಿ ಚಿಕನ್ ಈಗ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಮಸಾಲೆ ಎಲ್ಲ ಮಾಡಿಟ್ಟಿದ್ದೇನೆ. ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು ಸುಕ್ಕದು. ನಿನ್ನ ಮಗಳು ಮಲಗಿದ್ದಾಳೆ, ತೋರಿಸುವನ? ತಶ್ಯ ಮಲಗಿದ್ದಾಳೆ. ತಶ್ಯ ಇದ್ರಲ್ಲೇ ಮಲಗಿದ್ದಾಳೆ. ಹಾಗೆ ಕಿಚನಲ್ಲಿ ನನ್ನ ಮಮ್ಮಿ ಎಲ್ಲ ಸೆಟ್ಟಿಂಗ್ ನೋಡ್ತಾ ಇದ್ರು. ಅಂದರೆ ನನ್ನ ಮಮ್ಮಿಗೆ ನೀಟ್ ಆ್ಯಂಡ್ ಕ್ಲೀನ್ ಇರಬೇಕು, ಎಲ್ಲ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು ಎಲ್ಲ ವಸ್ತು. ಹಾಗಾಗಿ ಎಲ್ಲ ಚೆಕ್ ಮಾಡ್ತಾಯಿದ್ರು, ನನ್ನ ಫ್ರಿಜ್, ನನ್ನ ಕಿಚನ್ ಎಲ್ಲ. ಯಾಕಂದರೆ ನನ್ನ ಮಮ್ಮಿ ಬಂದದ್ದು ಸರ್ಪ್ರೈಸ್. ಹಾಗಾಗಿ ನನಗೆ ಏನು ಸೆಟಪ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ಕ್ಲೀನ್ ಇಟ್ಟಿದ್ದೆ, ಬಟ್ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಚಿಟ್ ಚಾಟ್ ಮಾಡಿಕೊಂಡು ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನೋಡಿ ಮಗಲ್ನವರದೆಲ್ಲ ವಿಷಯ ನೋಡಿ ನೋಡಿ ಪುರಾ ಸ್ಟೋರಿ ಉಂಟು, ಸ್ಟೋರಿ ಎತ್ತದ ಪುರಾ ಕಂಚದ ಒಳಗೆ ಅಡಿಗಡಿಸಿ. ಇದು ಈಗ ನಾನು ಹೊರಗೆ ತೆಗ್ದದ್ದು. ಎಷ್ಟು ಸ್ಟೋರಿ ಉಂಟು. ಅವು ಪುರ ಬಿಲ್ಡಿಂಗ್ ರೆಡಿ ಫೈರ್ ಪುರ ಒಂದು ಯಾನ್ ಪಂತಿಜಿ ಹೇಳಲ್ಲ ಅವು ಬಾಲೆಗಿಂದು ದಾಲೆ. ಇದರ ಹಿಂದೆ ಒಂದು ಸ್ಟೋರಿ ಇದೆ. ಆ್ಯಕ್ಚುಲಿ ಇದಾಗಿ ಆಯಿತು ಅರೌಂಡ್ 1 month ಏನೋ ಆಯಿತು, ಬಟ್ ನಾನು ಹೇಳಿರಲಿಲ್ಲ ಯಾರಿಗೂ. ಬಟ್ ಬೈ ಮಿಸ್ಟೇಕ್ ಆಗಿ ನೋಡಿ ನನ್ನ ಮಮ್ಮಿಗೆ ಸಿಕ್ಕಿಬಿಡ್ತು. ಹಾಗಾಗಿ ನಾನು ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಲೈಕ್ ಏನಾಗಿತ್ತು, ಯಾಕೆ ಹಾಗೆ ಆಯಿತು ಅಂತ. ಬಟ್ ಈ ಸ್ಟೋರಿ ನಾನು ನನ್ನ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳಿದ್ದೇನೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇದು ಇವತ್ತಿನ ವೀಡಿಯೋ ಆಗಿತ್ತು, ಒಂದು ಶಾರ್ಟ್ ವೀಡಿಯೋ. ಇನ್ನು ಇದರ ಕಂಟಿನ್ಯೂ ವೀಡಿಯೋ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.